ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ಕಾರ. ನಾಡಿನ ಸಮಸ್ತ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ನಾನು ನಿಮ್ಮ ಧರ್ಮ ಪ್ರಚಾರಕರು ಶ್ರೀನಿವಾಸ್ ಗುರೂಜಿ. ಸಂಕ್ರಾಂತಿ ಹಬ್ಬ ನೋಡಿ, ಮಕರ ರಾಶಿಗೆ ಸೂರ್ಯ ಪ್ರವೇಶ ಮಾಡುವ ದಿನವಾಗಿದೆ ಈ ಮಕರ ಸಂಕ್ರಾಂತಿ. ಉತ್ತರಾಯಣ ಪುಣ್ಯಕಾಲ ಪ್ರಾರಂಭವಾಗುವ ದಿನ ಈ ಮಕರ ಸಂಕ್ರಾಂತಿ. ರೈತರಿಗೆ ಸುಗ್ಗಿ ಹಬ್ಬವನ್ನು ಮಾಡಿ ಧನಧಾನ್ಯಗಳನ್ನು ಸಮೃದ್ಧಿಯಾಗಿರಿಸಿಕೊಳ್ಳುವ ಹಬ್ಬವಾಗಿದೆ ಈ ಮಕರ ಸಂಕ್ರಾಂತಿ. ನಾಡಿನೆಲ್ಲೆಡೆ ತಳಿರು ತೋರಣಗಳಿಂದ ಮನೆ ಮನೆಯಲ್ಲೂ ಎಳ್ಳು ಬೆಲ್ಲವನ್ನು ಮನೆ ಮನೆಗೆ ತಲುಪಿಸಿ ಸ್ನೇಹ ಪ್ರೀತಿ ಬೆಳೆಸಿಕೊಳ್ಳುವ ಹಬ್ಬವಾಗಿದೆ ಈ ಸಂಕ್ರಾಂತಿ. ಮಕರ ಸಂಕ್ರಾಂತಿಯ ದಿನ ಗೋಪೂಜೆಯನ್ನು ಮಾಡಿ ದನಗಳನ್ನು ಪೂಜಿಸಿ ದನಗಳನ್ನು ಬೆಂಕಿಯ ಕಿಚ್ಚನ್ನು ಹಾಯಿಸುವುದು ಈ ಸಂಕ್ರಾಂತಿ. ಧರ್ಮಾಚರಣೆ ಮಾಡುವವರಿಗೆ ನದಿ ಸ್ನಾನ, ಪಿತೃತರ್ಪಣ, ಹೋಮ ಹವನಗಳು ಮತ್ತು ದೇವತಾ ಪೂಜೆ ಆರಾಧನೆ ದಾನಾದಿಗಳನ್ನು ಮಾಡುವ ವಿಶೇಷವಾದಂಥ ದಿನ ಈ ಮಕರ ಸಂಕ್ರಾಂತಿ. ಮಕ್ಕಳಿಗೆ ಈ ಉತ್ತರಾಯಣ ಪುಣ್ಯಕಾಲದ ಗಾಳಿಯಲ್ಲಿ ಆಕಾಶದೆತ್ತರಕ್ಕೆ ಗಾಳಿಪಟವನ್ನು ಹಾರಿಸುವ ದಿನವಾಗಿದೆ ಈ ಸಂಕ್ರಾಂತಿ. ಹಿಂದೂ ಸಹೋದರಿಯರಿಗೆ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳನ್ನು ಬಿಡಿಸಿ ದೈವಿಕ ವಾತಾವರಣ ಮೂಡಿಸುವಂತಹ ದಿನವಾಗಿದೆ ಈ ಸಂಕ್ರಾಂತಿ. ಮನೆಯ ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಧಾರ್ಮಿಕ ಆಚರಣೆಯಲ್ಲಿ ಮುಂಜಾನೆ ಎದ್ದು ನದಿಯ ಸ್ನಾನವ ಮಾಡಿ ದೇವಾಲಯಗಳ ದರ್ಶನವ ಮಾಡುತ್ತಾ ಮನೆಯ ಗೋವುಗಳಿಗೆ ಪೂಜೆಯ ಮಾಡುತ್ತಾ ಕೈಲಾದ ದಾನವ ಕೊಡುತ್ತಾ ಮನೆ ಮನೆಗೂ ಎಳ್ಳು ಬೆಲ್ಲವ ಬೀರುತ್ತಾ ಸವಿ ಸವಿಯಾದ ಮಾತನಾಡುತ್ತಾ ಸುಗ್ಗಿ ಹಬ್ಬವ ನೆನೆದು ವರುಷವೆಲ್ಲವೂ ಹರುಷ ತುಂಬಿರಲೆಂದು ನಗು ನಗುತ್ತಾ ನಲಿಯುತ್ತಾ ಕುಣಿಯುತ್ತಾ ಹಬ್ಬವನ್ನಾಚರಿಸುವುದೇ ಸಂಕ್ರಾಂತಿ. ಕಡಲೆಕಾಯಿ, ಅವರೆಕಾಯಿ, ಕಬ್ಬು, ಎಳ್ಳು, ಬೆಲ್ಲ ಸವಿಯಾದ ಆಹಾರ ಜೊತೆಗೆ ತಾಂಬೂಲವ ತಿನ್ನುತ್ತಾ ಕಾಲ ಕಳೆಯುವುದೇ ಸಂಕ್ರಾಂತಿ. ಮೊಮ್ಮಕ್ಕಳ ನಲಿವ ನಗು ನಗುವಿನಲ್ಲಿ ಕಾಣುವ ವೃದ್ಧಾಪ್ಯದ ಆನಂದ ಪಡುವುದೇ ಸಂಕ್ರಾಂತಿ. ಮನೆಯ ಸದಸ್ಯರೆಲ್ಲರೂ ಕುಳಿತು ಶಬರಿಮಲೆಯ ಅಯ್ಯಪ್ಪ ಸ್ವಾಮಿಯ ಮಕರ ಜ್ಯೋತಿ ದರ್ಶನ ಮಾಡುವುದೇ ಸಂಕ್ರಾಂತಿ. ಮನೆ ಮನೆಯಲ್ಲಿನ ಸಕಲ ದೋಷಗಳು ಹೋಗಲೆಂದು ಕರಿ ಎಳ್ಳು ದಾನವ ಮಾಡಿ ಎಳ್ಳೆಣ್ಣೆ ದೀಪವ ಹಚ್ಚುವುದೇ ಸಂಕ್ರಾಂತಿ. ದಕ್ಷಿಣ ಪಥದಿಂದ ಉತ್ತರಕ್ಕೆ ಸಾಗಿದ ಸೂರ್ಯನಿಗೆ ಅರ್ಘ್ಯ ಕೊಡುವುದೇ ಸಂಕ್ರಾಂತಿ. ಉತ್ತರಾಯಣ ಬರಲೆಂದು ಮುಕ್ತಿಗಾಗಿ ಕಾದ ಭೀಷ್ಮನನ್ನು ನೆನೆಯುವುದೇ ಸಂಕ್ರಾಂತಿ. ಪುಣ್ಯ ಕಾಲದೊಳಗೆ ಅತಿ ಉತ್ತಮ ಪುಣ್ಯ ಲಭಿಸುವ ಕಾಲವೇ ಈ ಮಕರ ಸಂಕ್ರಾಂತಿ. ಎಲ್ಲ ಆತ್ಮೀಯ ಹಿಂದೂ ಸಹೋದರ ಸಹೋದರಿಯರಿಗೆ ಇನ್ನೊಮ್ಮೆ ಮಕರ ಸಂಕ್ರಾಂತಿಯ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಜೈ ಶ್ರೀರಾಮ್.